ರಾಜ್ಯ ಬಿಜೆಪಿ ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕಲು ಪ್ಲಾನ್ ಮಾಡಿದ್ದಾರೆ. ಆರ್ಎಸ್ಎಸ್ ಪ್ರಮುಖರ ಸಮ್ಮುಖದಲ್ಲಿ ಸಭೆ ನಡೆಸಲು ಚಿಂತನೆಯನ್ನ ಮಾಡಲಾಗಿದೆ. ಇನ್ನು ಇಲ್ಲಿ ರಾಜ್ಯ ಬಿಜೆಪಿ ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕಲು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಆರ್ಎಸ್ಎಸ್ ಪ್ರಮುಖರ ಸಮ್ಮುಖದಲ್ಲಿ ಸಭೆ ನಡೆಸಲು ಪ್ಲಾನ್ ಮಾಡಿದ್ದಾರೆ. ರೆಬಲ್ ಲೀಡರ್ಸ್ ಒಳಗೊಂಡ ಮೀಟಿಂಗ್ಗೆ ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಮ್ಮುಖದಲ್ಲಿ ಮಹತ್ವದ ಸಭೆ. ಸೆಪ್ಟೆಂಬರ್ 18-19 2 ದಿನಗಳ ಚಿಂತನ ಮಂಥನ ಸಭೆ. ಬೆಂಗಳೂರಿನ ಯಲಹಂಕದ ರೆಸಾರ್ಟ್ನಲ್ಲಿ ಮೀಟಿಂಗ್. 4 ವರ್ಷಗಳ ಬಳಿಕ ಈ ಸಭೆ ನಡೀತಾ ಇರುವಂತದ್ದು. ರಾಜ್ಯ ಬಿಜೆಪಿ ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕಲು ಪ್ಲಾನ್ ಅನ್ನ ಮಾಡಿದ್ದಾರೆ. ಆರ್ಎಸ್ಎಸ್ ಪ್ರಮುಖರ ಸಮ್ಮುಖದಲ್ಲಿ ಈ ಪ್ಲಾನ್ ಮಾಡಿದ್ದಾರೆ. ಆರ್ಎಸ್ಎಸ್ ರೆಬಲ್ ಲೀಡರ್ಸ್ ಒಳಗೊಂಡ ಮೀಟಿಂಗ್ಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ PL ಸಂತೋಷ್ ಅವರು ಕೂಡ ಭಾಗಿಯಾಗ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಮ್ಮುಖದಲ್ಲಿ ಈ ಮಹತ್ವದ ಸಭೆಯಾಗುತ್ತೆ. ಇದೇ ಸೆಪ್ಟೆಂಬರ್ 18-19 2 ದಿನಗಳ ಕಾಲ ಚಿಂತನ ಮಂಥನ ಸಭೆ ನಡೆಯುತ್ತೆ. ಬೆಂಗಳೂರಿನ ಯಲಹಂಕದ ರೆಸಾರ್ಟ್ನಲ್ಲಿ ಈ ಮೀಟಿಂಗ್ ಆಗುತ್ತೆ. 4 ವರ್ಷಗಳ ಬಳಿಕ ಈ ಚಿಂತನ ಮಂಥನ ಕಾರ್ಯಕ್ರಮ. ಶಾಸಕರು, ಸಂಸದರು, ಪರಾಜಿತ ಅಭ್ಯರ್ಥಿಗಳ ಜೊತೆ ಸಭೆ. ಅಸಮಾಧಾನಿತ ನಾಯಕರ ಜೊತೆ ಸಭೆ ನಡೆಸಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೋರ್ ಕಮಿಟಿಯ ಸದಸ್ಯರು. ರೆಬಲ್ ಟೀಮ್ನ ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್ ಹಾಗೆ ಪ್ರಮುಖ ನಾಯಕರ ಒಳಗೊಂಡಂತೆ ಸಭೆಯನ್ನ ನಡೆಸಲು ನಿರ್ಣಯವನ್ನ ಮಾಡಿಕೊಂಡಿದ್ದಾರೆ. ಶಾಸಕರು, ಸಂಸದರು, ಪರಾಜಿತ ಅಭ್ಯರ್ಥಿಗಳ ಜೊತೆ ಸಭೆಯನ್ನ ಮಾಡಲಾಗುತ್ತೆ. ಅಸಮಾಧಾನಿತ ನಾಯಕರ ಜೊತೆ ಸಭೆ ನಡೆಸಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೋರ್ ಕಮಿಟಿಯ ಸದಸ್ಯರು ಹಾಗೂ ಈ ರೆಬಲ್ ಟೀಮ್ನ ರಮೇಶ್ ಜಾರಕಿಹೊಳಿ, CM ಸಿದ್ದೇಶ್ವರ ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಇನ್ನು ಒಂದ್ ಕಡೆ ಪ್ರಮುಖ ನಾಯಕರನ್ನ ಒಳಗೊಂಡಂತೆ ಸಭೆ ನಡೆಸಲು ನಿರ್ಣಯವನ್ನ ಮಾಡಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಮುಕ್ತವಾಗಿ ಮಾತನಾಡಲು ಮತ್ತೆ ಅವಕಾಶ. ಯಾರಿಗೆ ಯಾವ ಸಮಸ್ಯೆ ಹಾಗೆ ಅಸಮಾಧಾನಿತ ನಾಯಕರ ಜೊತೆ ಸಭೆ ನಡೆಸಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. BL ಸಂತೋಷ್, ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸೆಪ್ಟೆಂಬರ್ 18-19 ಚಿಂತನ ಮಂಥನ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಸಾಕಷ್ಟು ಬಿಜೆಪಿ ನಾಯಕರನ್ನ ಒಳಗೊಂಡಂತೆ ಸಭೆಯನ್ನ ನಡೆಸಲು ನಿರ್ಣಯವನ್ನ ಮಾಡಿಕೊಂಡಿದ್ದಾರೆ. ಸಭೆಯಲ್ಲಿ ಮುಕ್ತವಾಗಿ ಮಾತನಾಡಲು ಮತ್ತೆ ಅವಕಾಶವನ್ನ ಮಾಡಲಾಗಿದೆ. ಯಾರಿಗೆ ಯಾವ ಸಮಸ್ಯೆ, ಯಾರ ಜೊತೆ ಹಾಗೆ ಪಕ್ಷ ಸಂಘಟನೆಯಲ್ಲಿ ಆಗಬೇಕಾದ ಬದಲಾವಣೆ ಏನು, ಸಭೆ ಬಳಿಕವೂ ರೆಬಲ್ ಹೇಳಿಕೆ ನೀಡಿದ್ರೆ ಕ್ರಮದ ಚರ್ಚೆ. ಈ ಹಿಂದೆಯೂ ಕೂಡ ರೆಬಲ್ಸ್ ಸಭೆ ಮಾಡಿದ್ದ RSS ಪ್ರಮುಖರು. ಹಾಗೆ ಸಭೆ ಬಳಿಕವೂ ಕೂಡ ಪಕ್ಷದಲ್ಲಿ ಬಂಡಾಯ ಶಮನ ಆಗಿರಲಿಲ್ಲ. ಆದರೆ ಈ ಬಾರಿಯೂ ಕೂಡ ಬಿಜೆಪಿ ಪ್ರಮುಖರನ್ನ ಒಳಗೊಂಡಂತೆ ಮೀಟಿಂಗ್ ಆಗುತ್ತೆ. ಇನ್ನು ಒಂದು ರೀತಿಯಾಗಿ ಸಭೆಯಲ್ಲಿ ಈ ಮುಕ್ತವಾಗಿ ಮಾತನಾಡಲು ಯಾರಿಗೆ ಯಾವ ಸಮಸ್ಯೆ, ಯಾರ ಜೊತೆ ಭಿನ್ನಾಭಿಪ್ರಾಯ ಇದೆ, ಪಕ್ಷ ಸಂಘಟನೆಯಲ್ಲಿ ಆಗಬೇಕಾದ ಬದಲಾವಣೆ ಏನು ಅನ್ನೋದನ್ನ ಸೆಪ್ಟೆಂಬರ್ 18-19 ಪ್ರಹ್ಲಾದ್ ಜೋಶಿ ಹಾಗೂ BL ಸಂತೋಷ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿವೇಕ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು, ಇದೇ ಸೆಪ್ಟೆಂಬರ್ 18 ಮತ್ತು 19 ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಏನೆಲ್ಲ ಚರ್ಚೆ ಆಗ್ಬಹುದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಂಗೀತ, ಈಗಾಗಲೇ ಬಿಜೆಪಿಯಲ್ಲಿ ಕಳೆದ ಒಂದು ವರ್ಷದಿಂದ ಏನು ಆಂತರಿಕ ಕದನ ನಡೀತಿದೆ, ಇದಕ್ಕೆಲ್ಲ ಬ್ರೇಕ್ ಹಾಕೋದಿಕ್ಕೆ ಈಗಾಗಲೇ ಸಾಕಷ್ಟು ಬಾರಿ ಎಂಟ್ರಿಯನ್ನ ಕೊಟ್ಟಿದ್ರು. ಅದಾದಂತೆ ಹೈಕಮಾಂಡ್ ನಾಯಕರು ಕೂಡ ಸಾಕಷ್ಟು ಬಾರಿ ಎಂಟ್ರಿಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಈಗ 4 ವರ್ಷಗಳ ಬಳಿಕ ಚಿಂತನಾ ಸಭೆ ಕೂಡ ಆಗಲಿದೆ. ಅಂದ್ರೆ ಬೆಂಗಳೂರಿನ ಹೊರವಲಯದ ಭಾಗದಲ್ಲಿ ಯಲಹಂಕ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ 18 ಹಾಗೂ 19 ತಾರೀಕಂದು
ಒಂದು ಚಿಂತನಾ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಪ್ರಮುಖವಾಗಿ PL ಸಂತೋಷ್ ಹಾಗೂ ಪ್ರಹ್ಲಾದ್ ಜೋಶಿ ಅವರು ಭಾಗಿಯಾಗ್ತಾರೆ. PL ಸಂತೋಷ್ ಈಗಾಗಲೇ ರಾಷ್ಟ್ರೀಯ ನಾಯಕರಾಗಿದ್ದಾರೆ. ಹಾಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಹೈಕಮಾಂಡ್ ಜೊತೆ ಹೊಂದಾಣಿಕೆ ಹೊಂದಂತವರು. ಅವರಿಬ್ಬರ ನೇತೃತ್ವದಲ್ಲಿ ಒಂದು ಈಗಾಗಲೇ ರಾಜ್ಯದಲ್ಲಿ ಇರುವಂತ ಏನ್ ಭಿನ್ನಾಭಿಪ್ರಾಯಗಳಿದೆ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಈ ಸಭೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಪ್ರಮುಖವಾಗಿ ವಿಜೇಂದ್ರ ಆಗಿರ್ಬೋದು, R ಅಶೋಕ್ ಹಾಗೂ ಇನ್ನಿತರ ಕೋರ್ ಕಮಿಟಿ ಸದಸ್ಯರು ಹಾಲಿ ಹಾಗೂ ಮಾಜಿ ರಾಜ್ಯಾಧ್ಯಕ್ಷರುಗಳು ಕೂಡ ಭಾಗಿಯಾಗ್ತಾರೆ. ಮೊದಲನೇದಾಗಿ 18ನೇ ತಾರೀಕು ಶಾಸಕರು ಹಾಗೂ ಸಂಸದರುಗಳ ಜೊತೆ ಸಭೆ ಇರುತ್ತೆ. ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂತ ಅಂಶಗಳು ಏನಂದ್ರೆ, ಯಾರದ್ದಾದ್ರೂ ಒಂದು ಸಲಹೆ ಇದ್ರೆ ಆ ಸಲಹೆಗಳನ್ನ ತಕ್ಕೋತಾರೆ. ಆ ಸಲಹೆಯನ್ನ ಇಂಪ್ಲಿಮೆಂಟೇಷನ್ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದೊಂದು ಚರ್ಚೆ ಆಗುತ್ತೆ. ಅದಾದ ಬಳಿಕ ಈಗಾಗಲೇ ಇರತಕ್ಕಂತ ಭಿನ್ನಾಭಿಪ್ರಾಯಗಳು, ಯಾವ ಕಾರಣಗಳಿಂದ ಈಗಾಗಲೇ ಭಿನ್ನಾಭಿಪ್ರಾಯಗಳಿದೆ, ಈ ಭಿನ್ನಾಭಿಪ್ರಾಯಗಳಿಗೆ ಬ್ರೇಕ್ ಹಾಕೋದಕ್ಕೆ ಯಾವ ರೀತಿಯಾಗಿ ಚಿಂತನೆ ಮಾಡ್ಬೇಕು ಆ ಚಿಂತನೆ ಸಭೆಯಲ್ಲಿ ಅದು ಕೂಡ ನಡೆಯುತ್ತೆ. ಹಾಗೆ ಸಂಘಟನಾತ್ಮಕವಾಗಿ ಯಾವ ರೀತಿಯಾಗಿ ನಾವು ಮುಂದುವರಿಯಬೇಕು, ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಈಗಾಗಲೇ ವೀಕ್ ಮುಂದಿನ ಸಲ ಚುನಾವಣೆ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು, ಈ ಸಂಘಟನೆಯ ಚರ್ಚೆಗಳು ಕೂಡ ನಡೆಯುತ್ತೆ. ಇದು 18ನೇ ತಾರೀಕು ನಡೆಯುತ್ತೆ. ಇದಾದ ಬಳಿಕ 19ನೇ ತಾರೀಕು ಅದೇ ಭಾಗದಲ್ಲಿ ಕೂಡ ಮತ್ತೆ ಪ್ರಹ್ಲಾದ್ ಜೋಶಿ, ವಿಜೇಂದ್ರ ಕೋರ್ ಕಮಿಟಿ ಟೀಮ್ ಏನಿರುತ್ತೆ ಮತ್ತು PL ಸಂತೋಷ್ ಇವರ ನೇತೃತ್ವದಲ್ಲಿ ಇನ್ನೊಂದು ಸಭೆ ಕೂಡ ನಡೆಯುತ್ತೆ. ಈ ಸಭೆಯಲ್ಲಿ ಮಾಜಿ ಶಾಸಕರುಗಳಿಗೂ ಭಾಗಿಯಾಗ್ತಾರೆ. ಪರಾಜಿತ ಅಭ್ಯರ್ಥಿಗಳು ಮತ್ತೆ ಬೇರೆ ಜಿಲ್ಲಾ ಅಧ್ಯಕ್ಷರುಗಳು ಇವರೆಲ್ಲರೂ ಕೂಡ ಭಾಗಿಯಾಗಿ ಅದೇ ಅಂದ್ರೆ ಹಿಂದಿನ ದಿನದಲ್ಲಿ ಯಾವ್ಯಾವ ಟಾಸ್ಕ್ ಗಳನ್ನ ಮಾಡ್ಬೇಕು ಅಂತ ಎಲ್ಲ ಡಿಸ್ಕಸ್ ಆಗಿರುತ್ತೆ. ಆ ಟಾಸ್ಕ್ ಗಳನ್ನ ಇವ್ರಿಗೆ ಕೊಡ್ತಾರೆ. ನೇರವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕು, ಮತ್ತೆ ಈ ಚಿಂತನಾ ಸಭೆ ನಡೆದ ಬಳಿಕವೂ ಯಾರಾದ್ರೂ ಭಿನ್ನಾಭಿಪ್ರಾಯವನ್ನ, ಅವರ ಅಸಮಾಧಾನವನ್ನ ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳೋದು ಅಥವಾ ಬಹಿರಂಗವಾಗಿ ಹೇಳೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು ಅಂತಾನೆ ಈ ಸಭೆಯನ್ನ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಗೈಡ್ ಲೈನ್ಸ್ ಅಂದ್ರೆ ಇವರ ಏನು ಲಿಮಿಟೇಷನ್ಸ್ ಇರುತ್ತೆ ಇದೆಲ್ಲದನ್ನು ಕ್ರಾಸ್ ಮಾಡಿ ಹೇಳಿಕೆಗಳನ್ನ ನೀಡೋದು ಯಾರಾದ್ರೂ ಮಾಡಿದ್ರೆ ಅವರನ್ನ ಉಚ್ಚಾಟನೆ ಮಾಡೋ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.